ಎಲ್ಲರೊಳಗೊಂದಾಗೂ ವಿನಯ್ ಅವರ 36ನೇ ವರ್ಷದ ಜನ್ಮದಿನದ ಅಂಗವಾಗಿ 36 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇಂದು ಪರಿಸರ ರಮೇಶ್ ತಂಡದಿಂದ ಸಸಿ ನೆಡುವ ಕಾರ್ಯಕ್ರಮ ಮೈಸೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಂಡ್ಯ-ಇಂಡುವಾಳು ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸ್ವತಃ ಎಲ್ಲರೊಳಗೊಂದಾಗೂ ವಿನಯ್ ಅವರು ಅಮೆರಿಕ ಮೂಲದ ತಬೂಬಿಯಾ ರೋಸಿಯಾ ಎಂಬ ವಿಶೇಷವಾದ ಹೂವಿನ ಗಿಡವನ್ನು ನೆಟ್ಟು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇಂಡುವಾಳು ಸಮೀಪ ಹರಿಯುವ ಸರಣಿ ಕೆರೆಗಳ ಹಳ್ಳದ ಸುತ್ತಮುತ್ತ ಸ್ವಚ್ಛತೆ ಮತ್ತು ಮುಂದಿನ ದಿನದಲ್ಲಿ ಜಲಮೂಲ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಮೂವತ್ತಾರನೇ ಜನ್ಮದಿನದ ಪ್ರಯುಕ್ತ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು. ಯಾಕಂದರೆ ನಾನು ನಂಬೋದು ಬಲವಾಗಿ ನಾನು ಬಲವಾಗಿ ನಂಬುವ ಒಂದು ತಂದೆ ತಾಯಿ ಮತ್ತು ಪ್ರಕೃತಿ. ಇವರಿಬ್ಬರ ಸಮೀಪದಲ್ಲಿ ಜೊತೆಗೆ ಇವತ್ತು ನಮ್ಮ ತಾಯಿ ಇದ್ದಾರೆ ಮತ್ತು ಪ್ರಕೃತಿಯ ಸಸಿಗಳಿದೆ. ಎರಡರ ಜೊತೆಗೂಡಿ ನಾನು ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಸೇರಿ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಸಂತೃಪ್ತಿ ತಂದಿದೆ. ನಾವೆಲ್ಲರೂ ಒಂದಷ್ಟು ಸಾರ್ಥಕತೆಯ ಬದುಕಿನಂತ ನಾವೆಲ್ಲ ಸಾಗಬೇಕು. ನಮ್ಮ ಸ್ವಾರ್ಥತೆಯೂ ಬೇಕು ನಾವು ಜೀವನ ನಡೆಸೋಕ್ಕೆ. ಆದರೆ ಅದರೊಟ್ಟಿಗೆ ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳಿಗೆ ನಾವೆಲ್ಲರೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪರಿಸರ ರಮೇಶ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಈ ತಬೂಬಿಯಾ ರೋಸಿಯಾ ಅಂದರೆ ಅದೊಂಥರ ಫ್ಲವರ್ಲಿ ವೆಲ್ಕಮ್ ಮಾಡ್ತದೆ ಅಂಥ ಒಂದು ಅದ್ಭುತವಾದಂಥ ಗಿಡವನ್ನು ನೆಟ್ಟಿದ್ದಾರೆ. ನಾವೆಲ್ಲರೂ ಕಾಳಜಿಯಿಂದ ಸಾಧ್ಯವಾದಷ್ಟು ಯಾರು ಈ ಮಾರ್ಗದಲ್ಲಿ ಬಿಡುವಾದಾಗ ಹೋದಾಗ ಆ ಗಿಡಗಳನ್ನ ನೋಡಿ ಅಟ್ಲೀಸ್ಟ್ ಒಂದು ನೀರು ಹಾಕಿ ಪೋಷಣೆ ಮಾಡೋಣ, ಅದನ್ನು ಬೆಳೆಸೋಣ. ಇದು ನಮಗೆ ಬೇಕಾಗಿರೋದು ಪ್ರಕೃತಿ, ನಮ್ಮದು ಪ್ರಕೃತಿಯಿಂದ ನಾವು ಅಂತ ಹೇಳ್ತೇನೆ. ನನ್ನ ಈ ಒಂದು 36 ಕಾರ್ಯಗಳಲ್ಲಿ ಇದೊಂದು ಕಾರ್ಯ ಅರ್ಥಪೂರ್ಣ ಕಾರ್ಯ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಸ್ನೇಹ ಬಳಗದ ಕೆಂಪರಾಜು, ಶ್ರೀರಂಗಪಟ್ಟಣ ಕರಿಘಟ್ಟವನ್ನು ಹಸಿರುಘಟ್ಟವನ್ನಾಗಿ ಮಾಡಿರುವ ಪರಿಸರ ರಮೇಶ್ ಅವರು ವಿನಯ್ ಅವರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಇಂದು ವಿಶೇಷವಾದ ಹೂವಿನ ಗಿಡವನ್ನು ಮೈಸೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಒಂದು ವಿಶೇಷವಾದ ಸಂತೋಷದ ದಿನ ಅಂತ ಅನಿಸ್ತಾ ಇದೆ. ಏಕೆಂತಂದರೆ ನಮ್ಮ ಗೆಳೆಯ ವಿನಯ್ ಕುಮಾರ್ ಅವರು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ಒಂದು ಟ್ರಸ್ಟ್ನ ಮೂಲಕ ಎಲ್ಲರೊಳಗೊಂದಾಗುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸುವಂಥ ವಿಚಾರವಂತನಾಗಿ ತನ್ನ ಜನ್ಮದಿನವನ್ನು ಸಾರ್ಥಕವಾಗಿ ಮಾಡುವಂಥ ನಿಟ್ಟಲ್ಲಿ ಹಲವಾರು ಅವರ ಗೆಳೆಯರೇ ಸೇರಿ ಹಲವಾರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾಯಿದ್ದಾರೆ. ಆ ಒಂದು ಸಾರ್ಥಕ ದಿನಗಳು ನಮಗೆ ಸ್ಮರಣೀಯ ದಿನಗಳಾಗಬೇಕು. ಅದರಲ್ಲೂ ಜಲಮೂಲ ಮತ್ತು ಪರಿಸರವನ್ನು ರಕ್ಷಿಸದೆ ಹೋಗ್ಬಿಟ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೂ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಎಲ್ಲ ಹಾಳು ಮಾಡ್ತಾಯಿದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿ 2 ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಒಂದು, ಈ ಏನು ಗಂಗನಹಳ್ಳ ಅಂತ ಇದೇನು ನಾವು ನೋಡ್ತಾ ಇದ್ದೀವಿ, ಈ ಗಂಗನಹಳ್ಳ ಅಂತ ಇದು ಸರಣಿ ಕೆರೆಗಳ ಒಂದು ಹಳ್ಳ. ಮುಂದೆ ಹೆಬ್ಬಾಳ ಸೇರಿ ದೊಡ್ಡ ಒಂದು ಶಿಂಷಾ ನದಿಗೆ ತಲುಪುತ್ತೆ. ಈ ಹಳ್ಳದಲ್ಲಿ ಎಲ್ಲ ಗಲೀಜನ್ನು ತಂದು ಸುರಿತಾ ಇದ್ದಾರೆ. ಆದರೆ ಇವತ್ತೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ವಿನಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದನ್ನು ಶುಚಿಗೊಳಿಸಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಶುಚಿತ್ವವನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಹೊಣೆಯಾಗಿದೆ. ಜಲಮೂಲ ಸಂರಕ್ಷಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ಪರಿಸರವನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಪರಿಸರ ರಮೇಶ್ ಅವರು ಕರಿಘಟ್ಟವನ್ನು ಹಸಿರುಘಟ್ಟವನ್ನಾಗಿ ಮಾಡಿದಂಥ ಪರಿಸರ ಸ್ನೇಹಿ ರಮೇಶ್ ಅವರು ವಿನಯ್ ಅವರ ಮೇಲಿನ ಒಂದು ಪ್ರೀತಿ ಗೌರವದಿಂದ ಇವತ್ತು ವಿಶೇಷವಾದಂಥ ಹೂವಿನ ಗಿಡಗಳನ್ನು ನಮ್ಮ ಹೆದ್ದಾರಿಯ ಮಧ್ಯದಲ್ಲಿ ನೆಡುವಂಥ ತಬೂಬಿಯಾ ರೋಸಿಯಾ ಅನ್ನುವಂಥ ವಿಶೇಷವಾದಂಥ ಹೂವಿನ ಗಿಡಗಳದು. ಆ ಹೂವಿನ ಗಿಡಗಳು ಇವತ್ತು ತಂದು ಮಂಡ್ಯಕ್ಕೆ ಏನು ಒಂದು ಸ್ವಾಗತ ಮಾಡುವಂಥ ಎಂಟ್ರಿ ಪಾಯಿಂಟ್ಗೆ ಎಂಟ್ರಿ ಪಾಯಿಂಟಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದೆರಡೂ ಕಾರ್ಯಕ್ರಮಗಳು ಕೂಡ ಒಂದು ಅಭೂತಪೂರ್ವ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡೋದ್ರಿಂದ ಮಾತ್ರ ಒಂದು ಮಂಡ್ಯ ಹಸಿರು ಮಂಡ್ಯವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಮುಂದೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಬೇಕು. ಇದರ ಮೂಲಕ ಅವರವರ
ಹುಟ್ಟುಹಬ್ಬಗಳನ್ನು ಜನ್ಮದಿನವನ್ನು ಪರಿಸರವನ್ನು ಪೂಜೆ ಮಾಡೋದ್ರ ಮೂಲಕ ಮಾಡಿದ್ರೆ ಎಲ್ರಿಗೂ ಒಂದು ಪರಿಸರೋ ರಕ್ಷಿತ ಅನ್ನುವಂಥ ಅರ್ಥ ಒಂದು ಎಲ್ಲರಿಗೂ ಕೂಡ ಅನುವಾಗುತ್ತದೆ, ಎಲ್ಲರನ್ನೂ ಕಾಪಾಡುತ್ತೆ. ಕಾಪಾಡುವಂಥ ಕೆಲಸ ಮಾಡುವ ಅಂಥೇಳಿ ನಾನು ಮತ್ತೊಮ್ಮೆ ವಿನಯ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಪರಿಸರ ರಮೇಶ್ ಮಾತನಾಡಿ, ವಿನಯ್ ಅವರು ತಮ್ಮ 36ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಮಾದರಿಯಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ. ಪ್ರಸ್ತುತ ದಿನದಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿದ್ದು, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡು ನೋಡಿದರೆ ತಲವಾರು ಮರಗಳ ಸಂಖ್ಯೆ 650ರಿಂದ 850ರವರೆಗೆ ಇದೆ. ಆದರೆ 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತ ದೇಶದಲ್ಲಿ ಕೇವಲ 26ರಿಂದ 28 ಮರಗಳ ತಲವಾರು ಇದೆ ಎಂಬ ಸಮೀಕ್ಷೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು ಸಕ್ಕರೆ ನಾಡು ಮಂಡ್ಯಕ್ಕೆ ಸ್ವಾಗತ ಕೋರುವ ರೀತಿಯಲ್ಲಿ ವಿಶೇಷವಾದ ಗಿಡವನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಸಾರ್ಥಗೊಳಿಸಿಕೊಳ್ಳುತ್ತಿದ್ದಾರೆ ಎಂದರು. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ನಮ್ಮ ಆತ್ಮೀಯ ಗೆಳೆಯರಾದಂತಹ ವಿನಯರವರು 36ನೇ ವರ್ಷದ ಜನ್ಮದಿನವನ್ನು ವಿಶಿಷ್ಟವಾಗಿ ನಮ್ಮ ಮಂಡ್ಯದಲ್ಲಿ ಮಾದರಿಯಾಗಿ ಆಚರಣೆ ಮಾಡ್ಕೋತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಪ್ರಸ್ತುತ ದಿನಗಳಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿ ನಾವು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡಾಗ ತಲಾವಾರು ಮರಗಳ ಸಂಖ್ಯೆ 600ರಿಂದ 850ರವರೆಗಿದೆ. ದುರಂತ ಅಂದರೆ 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಕೇವಲ 26ರಿಂದ 28 ಮರಗಳ ಒಂದು ತಲಾವಾರು ಇದೆ ಅಂತ ಸಮೀಕ್ಷೆ ಬಂದಿದೆ. ಇಂಥ ಒಂದು ದುಸ್ಥಿತಿಯ ಸಂದರ್ಭದಲ್ಲಿ ಗಿಡ ಮರಗಳನ್ನು ನೆಟ್ಟು, ಅಂದರೆ ಅದರಲ್ಲೂ ವಿಶೇಷವಾದ ಟಬೂಬಿಯಾ ರೋಸಿಯಾ ಅನ್ನುವಂತಹ ಒಂದು ವಿಶೇಷವಾದ ಗಿಡ, ಅದು ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಹೂವಿನಿಂದ ಕಂಗೊಳಿಸುತ್ತೆ. ಒಂದು 10ರಿಂದ 15 ಅಡಿ ಎತ್ತರ ಬೆಳೆಯುತ್ತೆ. ಅಂತಹ ಒಂದು ಟಬೂಬಿಯಾ ರೋಸಿಯಾ ಹೂಗಳ ಗಿಡಗಳನ್ನು ಸಕ್ಕರೆಯ ನಾಡು ಮಂಡ್ಯಕ್ಕೆ ಬರುವಂಥ ಜನಗಳಿಗೆ ಸ್ವಾಗತ ಕೋರುವ ರೀತಿಯಲ್ಲಿ ಅವರು ಡಿವೈಡರ್ಗಳ ಮಧ್ಯ ನೆಟ್ಟು ನಮ್ಮ ಮಂಡ್ಯ ನಗರದ ಅಂದವನ್ನು ಹೆಚ್ಚಿಸಲಿಕ್ಕೆ ಆ ಹುಟ್ಟುಹಬ್ಬವನ್ನು ಸಾರ್ಥಕಗೊಳಿಸ್ಕೊತಾ ಇದ್ದಾರೆ. ನಿಜಕ್ಕೂ ಹೆಮ್ಮೆಯ ವಿಚಾರ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ಹಾಕ್ಕೊಂಡಿದ್ದಾರೆ. ಬೇಸಿಗೆ ಕಾಲ ಆದ್ದರಿಂದ ಗುಬ್ಬಚ್ಚಿಗಳಿಗೆ ಎಲ್ಲ ಕಡೆ ಈಗ ಗೂಡಿನ ಒಂದು ತೊಂದರೆ ಆಗಿದೆ. ಎಲ್ಲ ಹಂಚಿನ ಮನೆಗಳು, ಸೂರಿನ ಮನೆಗಳು ಹೋಗಿ ತಾರಸಿ ಮನೆ ಆಗಿರೋದ್ರಿಂದ ಆ ಗುಬ್ಬಚ್ಚಿಗಳು ವಾಸ ಮಾಡಲಿಕ್ಕೆ ಇವಾಗ ತುಂಬ ಕಷ್ಟ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಗುಬ್ಬಚ್ಚಿಗಳು ಕೂಡ ನಮ್ಮೊಂದಿಗೆ ಇರಬೇಕು ಅಂತೇಳಿ ಅವರು ಒಂದು 100 ಗುಬ್ಬಚ್ಚಿ ಗೂಡುಗಳನ್ನು ಕೂಡ ಈಗ ಮಂಡ್ಯ ನಗರದಲ್ಲಿ ವಿತರಣೆಯನ್ನು ಮಾಡ್ತಿದ್ದಾರೆ. ಪರಿಸರ ಸ್ನೇಹಿಯಾಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಮಂಡ್ಯ ಜಿಲ್ಲೆಯ ಎಲ್ಲ ಸಮಸ್ತ ಜನತೆಯ ಪರವಾಗಿ, ಅವರ ಗೆಳೆಯರ ತಂಡದ ಪರವಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಅವರಿಗೆ ಎಲ್ಲರೊಳಗೊಂದಾಗೂ ವಿನಯ್ ಅವರ ತಾಯಿ ರಾಜೇಶ್ವರಿಯವರು ಮಾತನಾಡಿ, ದಿನೇ ದಿನೇ ಹೆಚ್ಚುತ್ತಿರುವ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಲು ಹಾಗೂ ಹಸಿರನ್ನು ಹೆಚ್ಚಿಸಿ ಶುದ್ಧ ಗಾಳಿಯನ್ನು ಪಡೆಯಲು ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ನಾಗರಿಕರು ಮರಗಿಡಗಳನ್ನು ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಅಮೆರಿಕ ದೇಶದಲ್ಲಿ ತಬೂಬಿಯಾ ರೋಸಿಯಾ ಗಿಡ ಆ ದೇಶದ ಸೌಂದರ್ಯವನ್ನೇ ಹೆಚ್ಚಿಸಿದೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲೂ ನೆಟ್ಟಿದ್ದೇವೆ. ಕೇವಲ ಗಿಡ ನೆಡುವುದಲ್ಲ, ಬದಲಿಗೆ ಎಲ್ಲರೂ ಸೇರಿ ಸಂರಕ್ಷಿಸಬೇಕು ಎಂದು ಸಲಹೆ ನೀಡಿದರು. ಈ ದಿನ ನನಗೆ ತುಂಬ ವಿಶೇಷವಾದ ದಿನ ಅಂತ ಅನ್ನಿಸ್ತಿದೆ. ಯಾಕಂದರೆ ಈಗಿನ ಪರಿಸರದಲ್ಲಿ ಎಲ್ಲ ಈಗಾಗಲೇ ಬೇಸಿಗೆ ಬಂದಿದೆ. ಈಗ ನೋಡಿದ್ರೆ ನಮಗೆ ಒಂಥರ ಭಯ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಶೆಕೆ ಜಾಸ್ತಿ ಆಗಿದೆ. ಫೆಬ್ರವರಿಯಲ್ಲೇ ಇಷ್ಟೆಲ್ಲ ಶೆಕೆ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ಎಷ್ಟು ಶೆಕೆ ಬರ್ಬೋದು ಅಂತ ನನಗೆ ಆತಂಕ ಆಗ್ತಿದೆ. ಈ ಆತಂಕಕ್ಕೆ ಏನಾದರೂ ಕೆಲವೊಂದು ಪರಿಹಾರಗಳು ಇದ್ದೇ ಇರ್ತದಲ್ವಾ. ಅಂಥ ಪರಿಹಾರದಲ್ಲಿ ನಮ್ಮ ಈ ದಿನ ಪರಿಸರ ರಮೇಶ್ರವರು ನಮ್ಮ ಮಗನ ಹುಟ್ಟುಹಬ್ಬದ ಸಲುವಾಗಿ ಒಂದು ಗಿಡಗಳನ್ನು ನೆಡ್ತಾ ಇದ್ದಾರೆ. ಈ ಗಿಡಗಳು ತುಂಬ ಸುಂದರವಾದ ಗಿಡಗಳು. ಅಮೇರಿಕ ಅಂತ ದೇಶದಲ್ಲಿ ಆ ದೇಶದ ಸೌಂದರ್ಯನೇ ಹೆಚ್ಚಿಸಿದೆ ಗಿಡಗಳು. ಅದೇ ತರಹ ನಮ್ಮಲ್ಲೂ ಸಹ ನಮ್ಮ ಸೌಂದರ್ಯ, ನಮ್ಮ ಪರಿಸರವನ್ನು ಸುಂದರವಾಗಿರಿಸಬೇಕು ಅಂತ ಈ ಗಿಡಗಳನ್ನು ನೆಡ್ತಾ ಇದ್ದಾರೆ. ಈ ಗಿಡಗಳು ನಾವು ಗಿಡ ನೆಡೋದಲ್ಲ, ಇದನ್ನು ರಕ್ಷಿಸಬೇಕು ಅಂತಲೇ ನನಗೆ ತುಂಬ ಆಸೆ. ಮತ್ತು ಎಲ್ಲರೂ ಸೇರಿ ಇದನ್ನು ರಕ್ಷಿಸೋಣ. ನನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ಈ ಒಂದು ಮಹತ್ ಕಾರ್ಯವನ್ನು ಮಾಡುತ್ತಿರುವುದು ನನಗೂ ತುಂಬ ಸಂತೋಷ ತಂದಿದೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿ. ಅರವಿಂದ್ ಹಾಲಹಳ್ಳಿ ಮಾತನಾಡಿ, ವಿನಯ್ ಅವರ ಹುಟ್ಟುಹಬ್ಬದ ದಿನದಂದು ವಿಶೇಷವಾಗಿ ಆಚರಿಸುವುದಕ್ಕಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಸಸಿ ನೆಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ಶ್ಲಾಘನೀಯ ಎಂದರು. ಇಂಥ ಒಬ್ಬ ಸ್ನೇಹಿತ ಎಲ್ಲರೂ ಇವತ್ತು ಸ್ವಾರ್ಥಕ್ಕಾಗಿ ಬದುಕ್ತಾ ಇರುವಂಥ ಸಮಾಜಕ್ಕೂ ಏನಾದ್ರು ಒಂದು ಕೊಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಇವತ್ತು ಅವನು ಸಣ್ಣ ವಯಸ್ಸಲ್ಲೇ ಇಂಥ ಒಂದು ದೊಡ್ಡ ಪ್ರೌಢಿಮೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ನಮಗೂ ಒಂದು ಪರಿಸರದ ವಿಚಾರವಾಗಿ ನನಗೂ ಒಂದು ವೈಯಕ್ತಿಕವಾಗಿ ತುಂಬ ಇಷ್ಟವಾದಂಥ ಕೆಲಸ. ಇವತ್ತು 36 ವಿಶೇಷ ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಮಾಡೋಣ, ನೀವು ಬರಬೇಕು ಅಂತ ಹೇಳ್ದ. ನಾನು ಖುಷಿಯಿಂದ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಪರಿಸರ ಸಂಜು ಅಲಕೆರೆ ಸೇರಿದಂತೆ ಇತರರು ಇದ್ದರು.